ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಸರ್ಪ ಹೇಳಿಕೆಗೆ ಬಿಜೆಪಿಯವರೆಲ್ಲ ಮುಗಿಬಿದ್ದಿದ್ದಾರೆ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ಕಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನು ಹೇಳಿದ್ರು? ಸರ್ಪ ಬಂದರೆ ಹೊಡೆದಾಕಿ ಅಂದರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸು ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂದರೆ ಏನಕ್ಕೆ ಅಂತಾರೆ? ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗೆ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ಕಲ್ಲೂ FIR ಆಗಿದೆ. ಇಲ್ಲಿ ನೆನ್ನೆ ಅವ್ರು ಯಾರೋ ಜಯನಗರ MLA ಅನಿಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದರೂ ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರಾ BJPಯವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು, ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರು ಯಾರೋ ನಮ್ಮ ಛಲವಾದಿ ನಾರಾಯಣ ಸ್ವಾಮಣ್ಣ ಬಾಯಿ ಬಡ್ಕೊತಾ ಇದ್ರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದ್ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊತಿದ್ರು. ಈಗ ಇವರೆಲ್ಲ ಇದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದ್ದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು AICC ಅಧ್ಯಕ್ಷರಾಗ್ತಾರೆ ಅಂದರೆ, ಒಂದು ಮಹಾತ್ಮ ಗಾಂಧಿ ಕೂತಂಥ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂರ್ತಾರೆ ಅಂದರೆ ಇದು ಅವ್ರ ತಾಕತ್ತು, ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ದರೆ, ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ಏನಾಗಿದೆಯೋ, ಸುರೇಶ್ ಕುಮಾರ್ ಸಾಹೇಬ್ರೆ ನೀವು ಯಾಕೆ ಎಲ್ಲದಕ್ಕೂ ಈ ನಡುವೆ ಮೇಲೆ ಬೀಳ್ತಿದ್ದೀರಾ? ಐಡೆಂಟಿಟಿ ಕ್ರೈಸಿಸ್ ಸರ್? ನಿಮಗೂ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ ಸುರೇಶ್ ಕುಮಾರ್ ಸರ್. ನೀವು ರಿಯಾಕ್ಟ್ ಆಗ್ತೀರಾ? ಆ ಛಲವಾದಿಯವ್ರು ಬಾಯಿ ಬಡ್ಕೊತಾನೇ ಇರ್ತಾರೆ. ಅವ್ರಿಗೆ ಬಾಯಿ ವರ್ಬಲ್ ಡೈರಿ ಅಂತ ಕರೀತಾರೆ ಸರ್. ಆ ಛಲವಾದಿಯವರು, ಈಗ CK ರಾಮಮೂರ್ತಿಯವರು, ಇನ್ನು ಹೊಸ ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂದರೆ ಮಾಜಿ ಮುಖ್ಯಮಂತ್ರಿ ಹಿಮಾಂಶು ಬಿಸ್ವಾಸು ಏನಂದರೆ ಅದು ಮಾತಾಡ್ತಾರೆ. ಇದು ಖರ್ಗೆ ಸಾಹೇಬ್ರನ್ನ, ಒಬ್ಬ ದಲಿತ ವ್ಯಕ್ತಿಯನ್ನು BJPಯವರು ಟಾರ್ಗೆಟ್ ಮಾಡ್ತಿರೋದು. BJPಯವ್ರಿಗೆ ದಲಿತರನ್ನ ಕಂಡ್ರೆ ಆಗಲ್ಲ, OBCನ ಕಂಡ್ರೆ ಆಗಲ್ಲ, ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ, STನ ಕಂಡ್ರೆ ಆಗಲ್ಲ. ನಿಮ್ಗೆ ಯಾರನ್ನ ಕಂಡ್ರೆ ಆಗುತ್ತೆ ರೀ? BJPಯವ್ರಿಗೆ ಯಾರನ್ನ ಕಂಡ್ರೆ ಆಗುತ್ತೆ? ನಿಮಗೆ ಇಷ್ಟ ಆಗೋದು ಒಂದೇ, ಅದು RSS. ಇನ್ನೇನೂ ನೀವು ಇಷ್ಟಪಡಲ್ಲ. ಹೋಗ್ಲಿ, BJPಯವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಬ್ರಾಹ್ಮಣರ ಮಕ್ಕಳಿಗೆ ನೀವೇನ್ರಿ ಮಾಡಿದ್ದೀರಾ? ಬ್ರಾಹ್ಮಣರ ಮಕ್ಕಳಿಗೆ ಏನ್ರಿ ಸಹಾಯ ಮಾಡಿದ್ದೀರಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಹಿತಕ್ಕೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸ್ಕೀಮ್ ತಂದಿದೆ. ಬ್ರಾಹ್ಮಣರಿಗೆ ಏನೂ ಮಾಡಿಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಏನೂ ಸಹಾಯ ಮಾಡಿಲ್ಲ. ಸುಮ್ಮನೆ ಒಂದು 20 ಸೋಷಿಯಲ್ ಮೀಡಿಯಾ ಪೇಜಸ್ ಹಾಕ್ಕೊಳ್ಳೋದು, ವಾಟ್ಸಪ್ ಯೂನಿವರ್ಸಿಟಿಲಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಏನು ಮಾಡಿದ್ದೀರಿ ಹೇಳಿ? ನಾನು ಒಂದೇ ಕ್ವಶನ್ BJPಯವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದ್ದೀರಾ? ಏನ್ರಿ ಮಾಡಿದ್ದೀರಾ? ಏನು ಮಾಡಿದ್ದೀರಾ ಹಿಂದೂಗಳಿಗೆ? ಬ್ರಾಹ್ಮಣರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ನೀವು BJPಯವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರ್ ಆಯಿತು. ಅಭಿ 100 ಪಾರ್ ಆಗುತ್ತೋ ಅಲ್ಲೋ ಗೊತ್ತಿಲ್ಲ 29 ಸರ್.